ಆಗಸ್ಟ್ 20, 2024 ಅಜ್ಮೇರ್ನ ಕೋರ್ಟ್ ಅಲ್ಲಿ 32 ವರ್ಷಗಳ ನಂತರ 6 ಜನರನ್ನ ಒಂದು ಕೇಸ್ನ ಅಡಿಯಲ್ಲಿ ಶಿಕ್ಷೆಗೆ ಒಳಪಡಿಸಲಾಗಿರುತ್ತೆ. ಇದು ಬರೀ ಕೊಲೆನ ಅಥವಾ ಲವ್ ಜಿಹಾದ್ ಪ್ರಕರಣನ? ಹೆಣ್ಣನ್ನ ಪೂಜಿಸೋ ನಮ್ಮ ದೇಶದಲ್ಲಿ 100ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳಿಗೆ ಆದ ಅನ್ಯಾಯಕ್ಕೆ ಏನ್ ಕಾರಣ ಇರಬಹುದು? ಕೋಟ್ಯಾಂತರ ಮುಸ್ಲಿಂ ಬಾಂಧವರು ಪೂಜಿಸೋ ಅಜ್ಮೇರ್ ದರ್ಗಾದ ಅಡಿಯಲ್ಲೇ ನಡೆದ ಈ ರಕ್ತಪಾತಕ್ಕೆ ಅಲ್ಲಿಯ ರಕ್ಷಕರೇ ಕಾರಣನ? ಹೆಣ್ಣಿನ ಶೋಷಣೆಯಿಂದ ಹಿಡಿದು 2024ರ ತೀರ್ಪಿನವರೆಗೆ ಈ ಅತ್ಯಾಚಾರದ ಕಹಿ ಸತ್ಯ ನಮ್ಮ ಸಮಾಜದ ವ್ಯವಸ್ಥೆಗೆ ಹಿಡಿದ ಒಂದು ಕೈಗನ್ನಡಿ. ಸ್ವತಂತ್ರ ಭಾರತದ ಅತಿ ದೊಡ್ಡ ದುರಂತವಾಗಿ ಕಾಣಿಸ್ಕೊಳ್ಳೋ ಈ ಅಜ್ಮೇರ್ ಇನ್ಸಿಡೆಂಟ್ ನೀವು ಕೇಳಿದ್ರೆ ಪ್ರತಿಯೊಬ್ಬರ ರಕ್ತನ ಕುದಿಯೋದ್ರಲ್ಲಿ ಅನುಮಾನನೇ ಇಲ್ಲ. 1992 ರಾಜಸ್ಥಾನದ ಅಜ್ಮೇರ್ ಅಲ್ಲಿ ಒಂದು ಫೇಮಸ್ ದರ್ಗಾ ಇದೆ. ಅದರ ಹೆಸರೇ ಖ್ವಾಜಾ ಮೊಯಿನುದ್ದೀನ್ ಚಿಶ್ತಿ ದರ್ಗಾ. ಹೇಗೆ ನಮ್ಮ ದೇವಸ್ಥಾನಗಳಲ್ಲಿ ಪೂಜಾರಿಗಳು ಇರ್ತಾರೋ ಅದೇ ರೀತಿ ದರ್ಗಾದಲ್ಲಿ ಸೇವೆಯನ್ನ ಸಲ್ಲಿಸೋರ್ಗೆ ಖದೀಮ್ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಖದೀಮ್ ಅನ್ನುವ ಪದದ ಅರ್ಥ ಸೇವಕ ಅಥವಾ ನೌಕರ ಅಂತ. ಈ ದರ್ಗಾ ನಡೆಸೋ ಈ ಫ್ಯಾಮಿಲಿ ಅಂದ್ರೆ ಈ ಖದೀಮ್ ಫ್ಯಾಮಿಲಿ ಹತ್ರ ಹಣ, ಇನ್ಫ್ಲೂಯೆನ್ಸ್ ಎಲ್ಲ ಜೋರಾಗೆ ಇರುತ್ತೆ. ಹಾಗಾಗಿನೇ ಈ ಫ್ಯಾಮಿಲಿಗೆ ಬಿಲಾಂಗ್ ಆಗೋ ಎಲ್ಲ ಹುಡುಗರ ಹತ್ರನೂ ಆಗಿನ ಕಾಲದ ಎಲ್ಲ ಪಾಶ್ ಐಟಮ್ಸ್ ಗಳು ಇರ್ತವೆ. ಲೈಕ್ ಮೋಟರ್ ಸೈಕಲ್, ಅಂಬಾಸಡರ್ ಕಾರ್ ತರದ ಎಲ್ಲ ಲಕ್ಸುರಿ ಐಟಮ್ಸ್ ಜೊತೆಗೆ ರಾಜ ರೋಷವಾಗಿ ಅಲ್ಲಿ ಮೆರಿತಾ ಇರ್ತಾರೆ. ಒಂದು ತರ ಅಲ್ಲಿಯ ಲೋಕಲ್ ಸೆಲೆಬ್ರಿಟೀಸ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಅಂಡ್ ಇದೇ ಫ್ಯಾಮಿಲಿಗೆ ಬಿಲಾಂಗ್ ಆಗೋ ಫಾರೂಕ್ ಅಂಡ್ ನಫೀಸ್ ಅನ್ನೋ ಇಬ್ರು ಯಂಗ್ಸ್ಟರ್ಸ್ ಅಜ್ಮೇರ್ ಯೂತ್ ಕಾಂಗ್ರೆಸ್ ನ ಟಾಪ್ ಲೀಡರ್ಸ್ ಆಗಿರ್ತಾರೆ. ಫಾರೂಕ್ ಚಿಶ್ತಿ ಅಜ್ಮೇರ್ ಯೂತ್ ಕಾಂಗ್ರೆಸ್ ನ ಪ್ರೆಸಿಡೆಂಟ್ ಆಗಿದ್ರೆ, ನಫೀಸ್ ಚಿಶ್ತಿ ಅಜ್ಮೇರ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಉಪಾಧ್ಯಕ್ಷ ಆಗಿರ್ತಾನೆ. ಅಂಡ್ ಇದೇ ಕಾನೂನಿನ ಪವರ್ ನ ಯೂಸ್ ಮಾಡ್ಕೊಂಡು ಇವರ ಎಲ್ಲ ಹತ್ಯಾಕಾಂಡ ಆಚೆ ಬರ್ದೇ ಇರೋ ರೀತಿ ನೋಡ್ಕೊಂಡಿರ್ತಾರೆ. ಆದ್ರೆ ಇದೆಲ್ಲ ಎಲ್ಲಿ ತನಕ? ಇದೇ ಅಜ್ಮೇರ್ ಸಿಟಿಯ ಒಂದು ಏರಿಯಾದಲ್ಲಿ ಭರೋಸಾ ಅಂತ ಒಂದು ಫೋಟೋ ಲ್ಯಾಬ್ ಇರುತ್ತೆ. ಇದೇ ಫೋಟೋ ಲ್ಯಾಬ್ ಗೆ ಸಂತೋಷ್ ಗುಪ್ತಾ ಅನ್ನೋ ಒಬ್ಬ ಜರ್ನಲಿಸ್ಟ್ ಅವರ ಪ್ರೆಸ್ ಗೆ ಸಂಬಂಧಪಟ್ಟ ಕೆಲಸಕ್ಕೆ ಬಂದಿರ್ತಾರೆ. ಅಂಡ್ ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಬಂದು 4 ರೀಲ್ ನ ತಗೊಂಡು ಅದರ ಡಬಲ್ ಹಣನ ಕೊಟ್ಬಿಟ್ಟು ಅದನ್ನ ಖರೀದಿ ಮಾಡಿ ತಗೊಂಡು ಹೋಗ್ತಾನೆ. ಅಂಡ್ ಇದನ್ನ ನೋಡಿ ಸಂತೋಷ್ ಗುಪ್ತಾ ಅವರಿಗೆ ಒಂದು ಅನುಮಾನ ಬರುತ್ತೆ. ಇದ್ ಯಾವನಪ್ಪ ಇವನು 4 ರೀಲ್ ಗೆ ಇಷ್ಟೊಂದು ಹಣನ ಕೊಟ್ಟು ಹೋಗ್ತಿದಾನಲ್ಲ, ಅಂತದ್ ಏನ್ ಮಹಾ ರೀಲ್ ಇದೆ ಅಂತ ಅನ್ಕೊಂಡು ಅದೇ ಲ್ಯಾಬ್ ಅಲ್ಲಿ ಇದ್ದ ಅವನ ಫ್ರೆಂಡಿಗೆ ಏನಪ್ಪ ಈ ಮ್ಯಾಟ್ರು ಅಂತ ಕೇಳ್ತಾರೆ. ಅದಕ್ಕೆ ಅವರ ಫ್ರೆಂಡ್ ನಾನೇನು ಹೇಳಲ್ಲ, ನೀನೇ ಈ ರೀಲ್ ನ ನೋಡ್ಕೋ ಅಂತ ಆ 4 ರೀಲ್ ನ ಕಾಪಿನ ಸಂತೋಷ್ ಗುಪ್ತಾಗೂ ಕೊಡ್ತಾರೆ. ಅಂಡ್ ಇಲ್ಲಿಂದನೇ ನೋಡಿ ನಮ್ಮ ದೇಶದ ಅತ್ಯಂತ ದೊಡ್ಡ ರಕ್ತಪಾತದ ಖುಲಾಸೆ ಆಗೋದು. ದೈನಿಕ್ ನೈಜೋತಿ ಅನ್ನೋ ನ್ಯೂಸ್ ಪೇಪರ್ ಇದನ್ನ ಧೈರ್ಯ ಮಾಡಿ ಪಬ್ಲಿಷ್ ಮಾಡ್ತಾರೆ. ಈ ನ್ಯೂಸ್ ಪಬ್ಲಿಷ್ ಮಾಡದೇ ಇರೋ ರೀತಿ ಎಷ್ಟೇ ಅಡಚಣೆ ಬಂದ್ರು ಜರ್ನಲಿಸ್ಟ್ ದೀನಬಂಧು ಚೌಧರಿ, ಮದನ್ ಸಿಂಗ್ ಅಂಡ್ ಸಂತೋಷ್ ಗುಪ್ತಾ ಪಬ್ಲಿಷ್ ಮಾಡೇ ಬಿಡ್ತಾರೆ. ವಿಪರ್ಯಾಸ ಏನಪ್ಪಾ ಅಂತಂದ್ರೆ ಈ ಆರ್ಟಿಕಲ್ ಪಬ್ಲಿಷ್ ಆಗ್ತಿದ್ದಂಗೆನೆ ಈ ಜರ್ನಲಿಸ್ಟ್ ಗಳಲ್ಲಿ ಒಬ್ಬರಾದ ಮದನ್ ಸಿಂಗ್ ಅವರನ್ನ ಶೂಟ್ ಮಾಡಿ ಕೊಲೆ ಮಾಡಲಾಗುತ್ತೆ. ಆದ್ರೆ ಈ ಕೊಲೆಯಿಂದ ಫಾರೂಕ್ ಅಂಡ್ ನಫೀಸ್ ಗೆ ಯಾವುದೇ ರೀತಿ ಸಹಾಯ ಆಗೋದಿಲ್ಲ. ಇನ್ಫ್ಯಾಕ್ಟ್ ಈ ನ್ಯೂಸ್ ಈಗ ಬೆಂಕಿ ತರ ಎಲ್ಲಾ ಕಡೆ ಹರಡಿ ಅವರನ್ನೇ ಸುಡೋದಕ್ಕೆ ಶುರು ಮಾಡಿ. ಅಷ್ಟಕ್ಕೂ ಸಂತೋಷ್ ಗುಪ್ತಾ ಅವರ ಆರ್ಟಿಕಲ್ ಅಲ್ಲಿ ಏನಿತ್ತಪ್ಪ ಅಂತ ನಿಮಗೆ ಗೊತ್ತಾದ್ರೆ ಒಂದು ಕ್ಷಣ ನಿಮ್ಮ ರಕ್ತ ಕುದಿಯೋದಂತೂ ಖಂಡಿತ. ಅದರಲ್ಲಿ ಹೇಗೆ ಅಜ್ಮೇರ್ನ ಸ್ಕೂಲ್ ಮತ್ತು ಕಾಲೇಜ್ ವ್ಯಾಸಂಗ ಮಾಡ್ತಿದ್ದ ಎಷ್ಟೋ ಚಿಕ್ಕ ಹೆಣ್ಣು ಮಕ್ಕಳ ಮೇಲೆ ಎಸಗಿದ ಹೀನ ಕೃತ್ಯ ಆದಂತಹ ಎಸಗಿ ಅವರ ನಗ್ನ ಸ್ಥಿತಿಯಲ್ಲಿ ಆ ಅಮಾಯಕ ಹೆಣ್ಣು ಮಕ್ಕಳ ಫೋಟೋಗಳನ್ನ ತೆಗೆದು ಅವರಿಗೆ ಬ್ಲಾಕ್ ಮೇಲ್ ಮಾಡಿ ಪದೇ ಪದೇ ಎಸಗಿ ಅವರ ಮೂಲಕ ಹೆಣ್ಣು ಮಕ್ಕಳ ಸ್ನೇಹಿತರನ್ನು ಸಮೇತ ಈ ಟ್ರ್ಯಾಪ್ ಅಲ್ಲಿ ಸಿಗಾಕ್ಸಿರ್ತಾರೆ. ಈ ಟ್ರ್ಯಾಪ್ ಅಲ್ಲಿ ಸಿಲುಕಿದ ಹೆಣ್ಣು ಮಕ್ಕಳ ಏಜ್ 11ರಿಂದ 19 ವಯಸ್ಸಿನ ಒಳಗಿರೋರೇ ಆಗಿರ್ತಾರೆ. ಸುಮಾರು 100ಕ್ಕಿಂತ ಹೆಚ್ಚು ಹೆಣ್ಮಕ್ಳು ಇದರ ವಿಕ್ಟಿಮ್ಸ್ ಆಗಿರ್ತಾರೆ. ಕೆಲವು ರಿಪೋರ್ಟ್ ಅಲ್ಲಿ 250ಕ್ಕಿಂತ ಹೆಚ್ಚು ಹೆಣ್ಮಕ್ಳು ವಿಕ್ಟಿಮ್ಸ್ ಆಗಿದ್ರು ಅಂತ ಕೂಡ ಮೆನ್ಷನ್ ಆಗಿದೆ. ಸಂತೋಷ್ ಗುಪ್ತರ ಈ ಖುಲಾಸೆಯಲ್ಲಿ ಹೇಗೆ ಈ ಸ್ಕ್ಯಾಂಡಲ್ ಅಲ್ಲಿ ಅಜ್ಮೇರ್ ನ ಪೊಲಿಟಿಷಿಯನ್ಸ್, ಇನ್ಫ್ಲೂಯೆನ್ಷಿಯಲ್ ಪೀಪಲ್ಸ್ ಇನ್ವಾಲ್ವ್ ಆಗಿದ್ರು ಅಂಡ್ ಇದರ ಪ್ರಮುಖ ಆರೋಪಿಗಳಾದ ಫಾರೂಕ್ ಚಿಶ್ತಿ, ನಫೀಸ್ ಚಿಶ್ತಿ ಅಂಡ್ ಅನ್ವರ್ ಚಿಶ್ತಿ ಮೂವರು ವಿಶ್ವ ಪ್ರಸಿದ್ಧ ದರ್ಗಾನ ನೋಡ್ಕೊಳ್ತಿದ್ದ ಖದೀಮ್ ಪರಿವಾರಕ್ಕೆ ಸೇರಿದ ವ್ಯಕ್ತಿಗಳಾಗಿರ್ತಾರೆ. ಈ ಮನುಷ್ಯ ರೂಪದಲ್ಲಿದ್ದ ಗೋಮುಖ ವ್ಯಾಘ್ರರು ಹೇಗೆ ವಿಕ್ಟಿಮ್ಸ್ ಗಳನ್ನ ಟಾರ್ಗೆಟ್ ಮಾಡ್ತಿದ್ರು ಅಂತ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ವಿಡಿಯೋ ಮುಂದುವರ್ಸಕ್ಕೂ ಮುಂಚೆ ನೀವೇನಾದ್ರೂ ವಿಡಿಯೋ ಎಡಿಟರ್ಸ್ ಆಗಿದ್ದು ಅಥವಾ ಯೂಟ್ಯೂಬರ್ಸ್ ಆಗಿದ್ರೆ ಅಂಡ್ ನನ್ನ ಎಡಿಟಿಂಗ್ ಟೆಕ್ನಿಕ್ಸ್, ನನ್ನ ಎಡಿಟಿಂಗ್ ಸ್ಟೈಲ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಎಡಿಟ್ಸ್ ಗೆ ಹೆಲ್ಪ್ ಆಗೋ ಟ್ರಾನ್ಸಿಷನ್ಸ್, ಲೈಟ್ ಲೀಕ್ಸ್, SFX, ವಿಡಿಯೋ ಮೆಟೀರಿಯಲ್ಸ್ ಅಂಡ್ ಮೇನ್ ಆಗಿ ವಿಡಿಯೋನ ಎಂಗೇಜಿಂಗ್ ಆಗಿ ಇಟ್ಕೊಳ್ಳೋದಕ್ಕೆ ಯೂಸ್ ಆಗುವಂತ ಬ್ಯಾಕ್ ಗ್ರೌಂಡ್ ಡಾಕ್ಯುಮೆಂಟರಿ ಮ್ಯೂಸಿಕ್ ಅಂಡ್ ನಾನು ಯೂಸ್ ಮಾಡೋ ಈ ಎಲ್ಲಾ ಎಡಿಟಿಂಗ್ ಅಸೆಟ್ಸ್ ಅತಿ ಕಡಿಮೆ ಬೆಲೆಗೆ ನಿಮಗೆ ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿಂದ ನೀವು ಈ ಅಸೆಟ್ಸ್ ಗಳನ್ನ ಪರ್ಚೇಸ್ ಮಾಡಬಹುದು. ಅಂಡ್ ನಾನು ಈ ಅಸೆಟ್ಸ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ತುಂಬಾ ಸೈಕಲ್ ಹೊಡೆದಿದ್ದೀನಿ, ನಿಮಗೆ ಈಸಿಯಾಗಿ ಸಿಗ್ತಿದೆ. ಅಂಡ್ ಮ್ಯೂಸಿಕ್ ಎಲ್ಲ ಕಾಪಿರೈಟ್ ಫ್ರೀ ಆಗಿರುತ್ತೆ, ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಇದರ ಪ್ರೈಸ್ ಹೈ ಆಗಕ್ಕಿಂತ ಮುಂಚೆನೆ ಪರ್ಚೇಸ್ ಮಾಡಿ ಅಂಡ್ ನಿಮ್ಮ ವಿಡಿಯೋಸ್ ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗಿ.
ಅಜ್ಮೇರ್ನ ಸೋಫಿಯಾ ಸೆಕೆಂಡರಿ ಸ್ಕೂಲ್ ಒಂದು ಪ್ರತ್ಯೇಕ ಹೆಣ್ಣು ಮಕ್ಕಳ ಸ್ಕೂಲ್ ಆಗಿರುತ್ತೆ. ಒಂದಿನ ಇದೇ ಸ್ಕೂಲ್ ಅಲ್ಲಿ ವ್ಯಾಸಂಗ ಮಾಡ್ತಿದ್ದ ಓರ್ವ 8ನೇ ಕ್ಲಾಸಿನ ಹುಡುಗಿ ಅವಳ ಸ್ಕೂಲ್ ನ ಆಚೆ ನಿಂತಿದ್ದ ಒಂದು ಹುಡುಗನ ಭೇಟಿ ಮಾಡ್ತಾಳೆ. ಅವನ ಹೆಸರೇ ಫಾರೂಕ್ ಚೇಸ್ಟಿ. ಹೊರಗಿನ ಪ್ರಪಂಚನೇ ಗೊತ್ತಿಲ್ದಿರೋ ಆ ಅಮಾಯಕ ಹುಡುಗಿರ್ಗೆ ಎಲ್ಲರೂ ಒಳ್ಳೆಯವ್ರ ತರನೇ ಕಾಣಿಸ್ತಾ ಇದ್ರು. ಫಾರೂಕ್ ನ ಭೇಟಿಯಾದ ಹುಡುಗಿಗೆ ಫಾರೂಕ್ ನ ಪರಿಚಯ ಆಗುತ್ತೆ. ಆ ಪರಿಚಯ ದಿನದಿಂದ ದಿನಕ್ಕೆ ಸ್ನೇಹಕ್ಕೆ ತಿರುಗಿ ಕೊನೆಗೆ ಅದು ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಫಾರೂಕ್ಗೆ ಆ ಓರ್ವ ಹುಡುಗಿಯ ನಂಬಿಕೆನ ಗಳಿಸೋದು ಕಷ್ಟದ ವಿಷಯ ಆಗಿರೋದೇ ಇಲ್ಲ. ಆದ್ರೆ ಆ ಅಮಾಯಕ ಹುಡುಗಿ ಫಾರೂಕ್ ನ ಇಂಟೆನ್ಷನ್ಸ್ ಏನು ಗೊತ್ತಿಲ್ಲದೆ ಅವನನ್ನ ಸಂಪೂರ್ಣವಾಗಿ ನಂಬಿಟ್ಟಿರ್ತಾಳೆ. ಅಂಡ್ ಇದೇ ಬ್ಲೈಂಡ್ ಆದ ನಂಬಿಕೆನೆ ಆ ಹೆಣ್ಮಗಳ ಬಾಳನ್ನ ಕತ್ತಲೆ ಕೋಣೆಗೆ ದೂಕಿ ಬಿಡುತ್ತೆ. ಫಾರೂಕ್ ಆ ಹುಡುಗಿಗಿನ್ನ ವಯಸ್ಸಲ್ಲಿ ದೊಡ್ಡವನಾಗಿದ್ರು ಅವಳಿಗೆ ಅಷ್ಟೇನು ವ್ಯತ್ಯಾಸ ಅನ್ಸಿರೋದಿಲ್ಲ. ಒಂದು ದಿನ ಆ ಓರ್ವ ಹುಡುಗಿನ ಫಾರೂಕ್ ಅವನ ಫಾರ್ಮ್ ಹೌಸ್ ಗೆ ಇನ್ವೈಟ್ ಮಾಡ್ತಾನೆ. ಏನು ಅರಿಯದ ಅಮಾಯಕ ಹುಡುಗಿ ಈಗ ಈ ಗೋಮುಖ ವ್ಯಾಘ್ರನ ನಿಜವಾದ ಮುಖ ನೋಡೋ ಸಮಯ ಬಂದಿರುತ್ತೆ. ಆ ಓರ್ವ ಹುಡುಗಿನ ತುಂಬಾ ಕೆಟ್ಟದಾಗಿ ಬಳಸ್ಕೊಂಡು ಈ ವಿಚಾರನ ಆ ಹುಡುಗಿ ಯಾರಿಗೂ ಹೇಳ್ಬಾರ್ದು, ಜೊತೆಗೆ ಅವಳ ಮುಖಾಂತರ ಬೇರೆ ಹುಡುಗಿರನ್ನ ಈಸಿಯಾಗಿ ಕರೆಸಿ ಇದೇ ರೀತಿ ಉಪಯೋಗಿಸ್ಕೊಳ್ಬಹುದು ಅಂತ ಅವಳು ನಗ್ನ ಸ್ಥಿತಿಯಲ್ಲಿರುವಾಗ ಅವಳ ಫೋಟೋಗಳನ್ನ ಮತ್ತು ವಿಡಿಯೋಗಳನ್ನ ಟೇಪ್ ಮಾಡಿ ಆ ಅಮಾಯಕ ಹೆಣ್ಮಗಳಿಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಪ್ರಕ್ರಿಯೆ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಆ ಓರ್ವ ಹುಡುಗಿ ಈಗ ಈ ಟ್ರ್ಯಾಪ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾಳೆ. ಅವಳ ಮರ್ಯಾದೆನ ಕಾಪಾಡ್ಕೊಳ್ಳೋದಕ್ಕೆ ಆ ಹೆಣ್ಮಗಳ ಹತ್ರ ಈಗ ಬೇರೆ ಯಾವ ದಾರಿನೂ ಉಳಿದಿರಲ್ಲ. ಒಬ್ಬರಾದ್ಮೇಲೆ ಒಬ್ಬರು ಸುಮಾರು 100ಕ್ಕಿಂತ ಹೆಚ್ಚು ಹೆಣ್ಮಕ್ಳು ಈ ವ್ಯಾಘ್ರರ ಪಾಲಿಗೆ ಈಗ ಆಹಾರ ಆಗೋಗ್ಬಿಟ್ಟಿರ್ತಾರೆ. ಇನ್ನು ಕೆಲವು ಹೆಣ್ಮಕ್ಳು ಈ ಅತ್ಯಾಚಾರನ ಸಹಿಸೋಕಾಗದೆ ಸುಮಾರು 6 ಜನ ಕೂಡ ಮಾಡ್ಕೊಳ್ತಾರೆ. ಈ ವಿಷಯ ಆಚೆ ಬರ್ತಿದಂಗೆನೆ ಮೊದಲಿಗೆ ಪೊಲೀಸರು ಅಷ್ಟು ಗಮನ ಹರಿಸದೇ ಇದ್ರು ನಂತರದ ದಿನಗಳಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅಂಡ್ ಒಂದಾದ್ಮೇಲೆ ಒಂದು ಸತ್ಯ ಆಚೆ ಬರ್ತಾ ಹೋಗುತ್ತೆ. ಸೆಪ್ಟೆಂಬರ್ 1992 ಕೋರ್ಟ್ ಅಲ್ಲಿ 18 ಅಪರಾಧಿಗಳ ಮೇಲೆ ಕಾರ್ಯವಾಹಿನ ಶುರು ಮಾಡ್ತಾರೆ. ಅಂಡ್ ನಿಧಾನವಾಗಿ ಎಲ್ಲಾ ಸಸ್ಪೆಕ್ಟ್ ಗಳನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡ್ತಾರೆ. ಈ ಕೇಸಲ್ಲಿ ಮೇನ್ ಆಗಿ 6 ಜನರ ಮೇಲೆ ಮಾತ್ರ ಅಪರಾಧಿಗಳಾಗಿ ಕೋರ್ಟ್ ತೀರ್ಮಾನ ಮಾಡುತ್ತೆ. ಅಂಡ್ ಜೀವಾವಧಿ ಶಿಕ್ಷಣ ಕೂಡ ವಿಧಿಸಲಾಗಿರುತ್ತೆ. ಬಟ್ ವಿಪರ್ಯಾಸ ಏನಪ್ಪಾ ಅಂತಂದ್ರೆ ಈ 6 ಜನದ ಹೆಸರಲ್ಲಿ ಫಾರೂಕ್ ಚೇಸ್ಟಿಯ ಹೆಸರು ಇರೋದೇ ಇಲ್ಲ. ಯಾಕಂದ್ರೆ ಫಾರೂಕ್ ನ ಲಾಯರ್ ಫಾರೂಕ್ ಮೆಂಟಲಿ ಅನ್ಸ್ಟೇಬಲ್ ಅಂತ ಕೋರ್ಟ್ ಅಲ್ಲಿ ಪ್ರೂವ್ ಮಾಡಲಾಗಿರುತ್ತೆ. ಇದೇ ಕಾರಣದಿಂದ ಕೋರ್ಟ್ ಅಲ್ಲಿ ಫಾರೂಕ್ ಮೇಲೆ ಯಾವುದೇ ಆಕ್ಷನ್ಸ್ ಅನ್ನ ತಗೊಳ್ಳೋದಿಲ್ಲ. ಅಜ್ಮೇರ್ ಸ್ಕ್ಯಾಂಡಲ್ ಇಂದ ಇಡೀ ದೇಶಕ್ಕೆ ದೇಶದ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ನಂಬಿಕೆನ ಹೊರಟೋಗ್ಬಿಟ್ಟಿರುತ್ತೆ. ಜನ ಕ್ಯಾಂಡಲ್ ನ ಹಿಡ್ಕೊಂಡು ಪ್ರೊಟೆಸ್ಟ್ ಕೂಡ ಮಾಡೋಕೆ ಶುರು ಮಾಡ್ತಾರೆ. ಇದರಿಂದನೇ ಅಜ್ಮೇರ್ ಅಲ್ಲಿ 3 ದಿನಗಳ ಕಾಲ ಕರ್ಫ್ಯೂನು ಅನೌನ್ಸ್ ಮಾಡ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ತುಂಬಾ ಕ್ರಿಟಿಸೈಸ್ ಮಾಡ್ತಾರೆ, ಯಾಕಂದ್ರೆ ಅವರು ಯಾವುದೇ ಆಕ್ಷನ್ಸ್ ನ ತಗೊಂಡಿಲ್ಲ ಅಂತ. ಈ ಕೇಸಲ್ಲಿ ನ್ಯಾಯ ಸಿಗೋದಕ್ಕೆ ಸುಮಾರು 32 ವರ್ಷ ಬೇಕಾಗುತ್ತೆ. ಅಂಡ್ ಇದಕ್ಕೆ ಮೇನ್ ಕಾರಣನೇ ರಾಜಸ್ಥಾನ್ ನ ಪೊಲೀಸ್ ವ್ಯವಸ್ಥೆಯ ದೊಡ್ಡ ನಿರ್ಲಕ್ಷ್ಯ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ವಿಷಯ ಸೀರಿಯಸ್ ಆಗ್ತಿದ್ದಂಗೆನೆ ರಾಜಸ್ಥಾನದ ಅಂದಿನ ಮುಖ್ಯಮಂತ್ರಿ ಆದಂತಹ ಬೈರೋನ್ ಸಿಂಗ್ ಶಿಕಾವತ್ ಅವರು ಈ ವಿಷಯದ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳೋದಕ್ಕೆ ಮುಂದಾಗ್ತಾರೆ. ಬಟ್ ಇಷ್ಟರಲ್ಲಿ ತುಂಬಾ ಟೈಮ್ ಮೀರ್ ಹೋಗ್ಬಿಟ್ಟಿತ್ತು. ಅಂಡ್ ಈ ಟೈಮ್ ಅಲ್ಲಿ ಅಪರಾಧಿಗಳಿಗೆ ಕವರ್ ಅಪ್ ಮಾಡ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಸಿಕ್ಕಂಗ್ ಕೂಡ ಆಗುತ್ತೆ. ಅಂಡ್ ಇದೇ ಕಾರಣದಿಂದ ಕೋರ್ಟ್ ಅಲ್ಲಿ ಈ ಕೇಸ್ ಡಿಲೇ ಆಗ್ತಾ ಹೋಯ್ತು. ಸುಮಾರು ಸಂಘರ್ಷಗಳ ನಂತರ ಮತ್ತೆ 2007ರಲ್ಲಿ ಅಜ್ಮೇರ್ ನ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮುಖಾಂತರ ಫಾರೂಕ್ ಚೇಸ್ಟಿನ ಅಪರಾಧಿ ಅಂತ ತೀರ್ಮಾನ ಮಾಡ್ತಾರೆ. ಅಂಡ್ ಇದ್ರ ಮುಖಾಂತರ ಎಲ್ಲರೂ ಈ ಕೇಸ್ ಮುಗೀತು ಅಂತ ಅನ್ಕೊಂಡಿದ್ರು. ಆದ್ರೆ ಗಾಯದ ಮೇಲೆ ಬರೆ ಅನ್ನೋ ತರ 2013ರಲ್ಲಿ ಹೈಕೋರ್ಟ್ ಫಾರೂಕ್ ನ ರಿಲೀಸ್ ಮಾಡ್ತಾರೆ. ಯಾಕಂದ್ರೆ ಈ ಕೇಸಲ್ಲಿ ಅವರು ಆಲ್ರೆಡಿ 6 ವರ್ಷಗಳ ಕಾಲ ಶಿಕ್ಷೆನ ಅನುಭವಿಸಿದ್ದಾರೆ ಅಂತ. 100ಕ್ಕೂ ಹೆಚ್ಚು ಅಮಾಯಕ ಹೆಣ್ಣು ಮಕ್ಕಳ ಹತ್ಯಾಕಾಂಡದಲ್ಲಿ ಮೂಲ ಆರೋಪಿಯಾಗಿದ್ದ ಓರ್ವ ವ್ಯಕ್ತಿ ಒಬ್ಬ ಗೋಮುಖ ವ್ಯಾಘ್ರನ ಬರೀ 6 ವರ್ಷಗಳ ಕಾಲ ಶಿಕ್ಷೆನ ಕೊಟ್ಟು ರಿಲೀಸ್ ಮಾಡ್ಬಿಡ್ತಾರೆ. ಇನ್ಫ್ಯಾಕ್ಟ್ ಇಂಥ ಕೆಲಸಕ್ಕೆ ಸಾವಿಗಿಂತ ಕೆಟ್ಟ ಶಿಕ್ಷೆ ಕೊಟ್ಟರು ಸಾಲೋದಿಲ್ಲ. ಈ ಸ್ಕ್ಯಾಂಡಲ್ ಆಗಿ ಇಷ್ಟು ವರ್ಷಗಳಾದ್ರೂ ಆರೋಪಿಗಳು ರಿಲೀಸ್ ಆದ್ರೂ ನಿಜವಾದ ಶಿಕ್ಷೆನ ಅನುಭವಿಸ್ತಿರೋದು ಆ ಅಮಾಯಕ ಹೆಣ್ಣು ಮಕ್ಕಳು ಮತ್ತು ಅವರ ಕುಟುಂಬ. ಅಂಡ್ ಇನ್ನೊಂದ್ ಕಡೆ ಆ ಅಪರಾಧಿಗಳು ಇವತ್ತಿಗೂ ಆ ಅಜ್ಮೇರ್ನ ಗಲ್ಲಿಗಳಲ್ಲಿ ರಾಜಾರೋಷವಾಗಿ ಬದುಕ್ತಾ ಇದ್ದಾರೆ. ಅಂಡ್ ಐರನ್ ಈಸ್ ಇಂಥ ವ್ಯಾಘ್ರರನ್ನ ಇವತ್ತಿಗೂ ಅಲ್ಲಿಯ ಜನರು ಗೌರವಿಸ್ತಾ ಇದ್ದಾರೆ. ಅಂಡ್ ಇಲ್ಲಿ ನಿಜವಾದ ಶಿಕ್ಷಣ ಅನುಭವಿಸ್ತಿರೋದು ಆ ಹೆಣ್ಣು ಮಕ್ಕಳ ಕುಟುಂಬ. ಅಜ್ಮೇರ್ನ ಈ ಸ್ಕ್ಯಾಂಡಲ್ ನಮ್ಮ ಸೊಸೈಟಿಗೆ ಯಾವತ್ತಿಗೂ ವಾಸಿಯಾಗದ ಗಾಯ. ಆ 100 ಹೆಣ್ಣು ಮಕ್ಕಳು ಮತ್ತು ಅವರ ಕುಟುಂಬಕ್ಕೆ ಇವತ್ತಿಗೂ ಕಾಡ್ತಿರೋ ಒಂದೇ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಮಗೆ ಯಾವತ್ತು ನ್ಯಾಯ ಸಿಗುತ್ತೆ ಅಂತ. ನಮ್ಮ ವರ್ಕ್ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂಡ್ ಜಾಯಿನ್ ಆಗೋ ಮುಖಾಂತರ ನಮ್ಮ ಚಾನಲ್ಗೆ ಸಹಾಯ ಮಾಡಿ ಅಂತ ಹೇಳ್ತಾ ಈ ವಿಷಯನ ಶೇರ್ ಮಾಡೋ ಮುಖಾಂತರ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ತಿಳಿಸಿ.